ಹಲೋ ಗೈಸ್, ಒಂದು ಹೊತ್ತೇನಕ್ಕೆ ತಿಂತಾ ಇದ್ದೀರಾ ಅಂತ ಹೇಳಿ ಪೊಂಗಲ್ಲು ಮತ್ತು ಚಟ್ನಿ. ಸಾರಿ ಗೈಸ್, ನಮ್ಮ ಯಜಮಾನ್ರು ಜಿಮ್ಮು ಯಜಮಾನ್ರಿಗೆ ಹೋಗ್ತಾವ್ರೆ. ತಾರಿ ಹೇಳಿಲ್ಲ ಯಾವಾಗಲೂ ಏನು ಕಾಫಿ ಕುಡಿಬೇಕು, ಪ್ಲೀಸ್ ಕುಡಿಬೇಕು, ಇಲ್ಲಾಂದ್ರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಇವತ್ತು ಬೆಳಗ್ಗೆ ಟಿಫನ್ ರೆಡಿ ಆಗಿದೆ. ನಾನಿವತ್ತು ಪೊಂಗಲ್ ತಿನ್ಬೇಕನ್ನಿಸ್ತಿತ್ತು ಗೈಸ್, ಅದಕ್ಕೆ ಪೊಂಗಲ್ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಟೈಮ್ ಆಲ್ರೆಡಿ 12ಕ್ಕೆ ಇನ್ನು 1/4 ಗಂಟೆ ಇದೆ. ಎಷ್ಟೊಂದು ಜನ ಕೇಳ್ತಾ ಇದ್ದೀರಾ ಲೈಕ್ ಒಂದು ಹೊತ್ತೇನಕ್ಕೆ ತಿಂತಾ ಇದ್ದೀರಾ ಅಂತ ಹೇಳಿಬಿಟ್ಟು. ಏನಕ್ಕೆ ಅಂತ ಅಂದರೆ ನಾನು ದಿನವೆಲ್ಲ ತಿನ್ನೋ ಮೈಂಡ್ಸೆಟ್ನಲ್ಲಿದ್ದರೆ ಏನಂದ್ರೆ ಅದು ತಿಂದ್ಬಿಡ್ತೀನಿ ಗೈಸ್. ಅದಕ್ಕೋಸ್ಕರ ನನ್ನನ್ನು ನಾನು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತಲೇ ಒಂದೊತ್ತು ತಿನ್ನೋ ಪ್ಲ್ಯಾನು ಅಥವಾ ಕಾನ್ಸೆಪ್ಟ್ ಇಟ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂತ ಅಂದರೆ ಒಂದೊತ್ತು ತಿಂತಾಯಿದ್ದೀನಿ ಅಂತ ಮೈಂಡಲ್ಲಿ ಇರುತ್ತಲ್ಲ, ಸೊ ಎಷ್ಟು ಒಳ್ಳೆ ಫುಡ್ ಆಗುತ್ತೋ ಅಷ್ಟು ಒಳ್ಳೆ ಫುಡ್ನ ನಾನು ತಿಂತೀನಿ. ಇಲ್ಲ ಅಂದರೆ ಅಲ್ಲಿ ಏನೋ ಬಿಸ್ಕೆಟ್ ಇದೆ ಅಂದರೆ ಅದನ್ನು ತಿಂದ್ಬಿಡ್ತೀನಿ, ಚಿಪ್ಸ್ ಇದ್ದರೆ ಅದನ್ನು ತಿಂದ್ಬಿಡ್ತೀನಿ, ಚೌವು ಅದನ್ನು ತಿಂದ್ಬಿಡ್ತೀನಿ. ಸೊ ಇದಕ್ಕೋಸ್ಕರ ಒಂದೊತ್ತು ತಿಂತಾಯಿದ್ದೀನಿ. ಆ್ಯಂಡ್ ಸ್ವಲ್ಪ ಕ್ಯಾಲರಿ ಡೆಫಿಸಿಟ್ ಆಗಿದ್ದರೆ ಒಳ್ಳೆಯದು ಈ ಏಜ್ನಲ್ಲಿ, ಸೊ ದಟ್ ನಮ್ಮ ಬಾಡಿ ವೆಯ್ಟ್ನ ಕಂಟ್ರೋಲ್ ಮಾಡ್ಕೊಳ್ಳೋದಕ್ಕೆ ಗೈಸ್. ಅಷ್ಟೇ. ಇದು ನನ್ನ ಟಿಫನ್ನು ಪೊಂಗಲ್ಲು ಮತ್ತು ಚಟ್ನಿ, ತುಪ್ಪ ಎಲ್ಲ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಗೈಸ್, ಇದು ತಿಂದಾದ್ಮೇಲೆ ಏನಂತಾರೆ ಅದು ಕಾಳು, ಹುಳ್ಳಿಕಾಳು ಮೊಳಕೆ ಕಟ್ಟಿದ್ದೀನಲ್ಲ, ಅದನ್ನು ಬೇಯಿಸ್ಕೊಂಡು ಅದನ್ನು ತಿಂತೀನಿ. ಬೇಯಕ್ಕಿಟ್ಟಿದ್ದೀನಿ. ಸೊ ಇದಾದಮೇಲೆ ಅದನ್ನು ತಿಂತೀನಿ. ಆ್ಯಂಡ್ ಸೌತೆಕಾಯಿ ಸ್ವಲ್ಪ ಬೆಂಡಾದಂಗೆ ಆಗೋಗ್ಬಿಟ್ಟಿತ್ತು, ಅದಕ್ಕೋಸ್ಕರ ನಾನಿವತ್ತು ಸಲಾಡ್ ಮಾಡ್ಕೊಳ್ಳಿಲ್ಲ. ಬಟ್ ಮಧ್ಯಾಹ್ನದ ಮೇಲೆ ಮಾಡಿಕೊಂಡ್ರು 1 ಕಪ್ ಅದನ್ನು ತಿಂತೀನಿ ಗೈಸ್. ಅಷ್ಟೊಂದು ಸ್ಟ್ರಿಕ್ಟಾಗಿ ನಾನು ಒಂದೊತ್ತು ತಿನ್ನಬೇಕು ಅಂತ ತಿಂತಾಯಿಲ್ಲ. ಬಿಕಾಸ್ ತುಂಬ ಆಸೆ ಆಯಿತು ಅಂತ ಅಂದರೆ ಭವಿಷ್ಯ ಏನಾದ್ರು ಇವಾಗ ಸಂಜೆ ಚಾಟ್ಸ್ ತಿಂತಾಳೆ, ಅದು ಇದು ತಿಂತಾಳೆ ಅಂತ ಅಂದಾಗ ಒಂದು ಪೀಸ್ ತೊಗೊಂಡು ಅಥವಾ 1 ಸ್ಪೂನ್ ತೊಗೊಂಡು ತಿಂತೀನಿ. ನಾನು ಒಂದೊತ್ತು ತಿಂತಿಲ್ಲ 3 ಹೊತ್ತು ತಿಂತಿದ್ದೀನಿ ಅಂದರೆ ಕಂಟ್ರೋಲ್ ತಪ್ಪಿಬಿಟ್ಟು ಜಾಸ್ತಿ ತಿಂದ್ಬಿಡ್ತೀನಿ. ಅದಕ್ಕೋಸ್ಕರ ಒಂದೊತ್ತು ತಿಂತಿರೋದು. ಇವಾಗ ಸದ್ಯಕ್ಕೆ ನಾನು ಟಿಫನ್ ತಿಂದ್ಬಿಟ್ಟು ಆಮೇಲೆ ಸಿಗ್ತೀನಿ ಗೈಸ್. ನಮ್ಮ ಯಜಮಾನ್ರು ಇವತ್ತು ಪೇಣಿ ತಂದಿದ್ದಾರೆ. ಪೇಣಿ ತಿಂತಾಯಿದ್ದೀನಿ ಟಿಫನ್ ಆದಮೇಲೆ. ಗೈಸ್, ನನಗೆ ಪೇಣಿ ತುಂಬ ಇಷ್ಟ, ಆದರೆ ನಾನು ತಿಂತಾ ಇಲ್ಲ. ಯಾಕಂದರೆ ನಾನು ಶುಗರ್ ಕಟ್ ಆಫ್ ಅಲ್ವಾ ವಿಷಯ. ಈಗ ಆದರೆ ಈ ಸತಿ ಯಾರಿಗೂ ಹೇಳಲ್ಲ ನಾನು. ಯಾಕಂದರೆ ನಾನು ಹೇಳಿದ್ರೆ ಆಗಲ್ಲ, ಹಾಗಂತ ಊರವ್ರಿಗೆಲ್ಲ ಹೇಳ್ಬಿಟ್ಟು. ಇವಾಗ ಇದನ್ನು ನಮ್ಮ ಯಜಮಾನ್ರಿಗೆ ನನಗೆ ಮಾಡ್ಕೊಂಡಿದ್ದೀನಿ. ನಂದೇನು ಶುಗರ್ ಕಟ್ ಆಫ್ ಇಲ್ಲ ಗೈಸ್, ಶುಗರ್ ಲಿಮಿಟ್ ಮಾಡ್ತೀನಿ ಅಷ್ಟೇ ನಾನು. ಇನ್ನೂ ಹಾಲು ಬೇಕಾಗಿತ್ತಾ? ನಮ್ಮ ಭವಿಷ್ಯಂಗೆ ಅಚ್ಚುಕಟ್ಟಾಗಿ ಪೊಂಗಲ್ ಮಾಡಿದರೆ ಪೊಂಗಲ್ ತಿನ್ನೋಕ್ಕಾಗಲ್ಲ ಅವಳಿಗೆ. ಅವಳಿಗೆ ಇಷ್ಟ ಇಲ್ವಂದ್ರೆ ಪೊಂಗಲ್ಲು, ಅದಕ್ಕೆ ಬ್ರೆಡ್ ಮಾಡ್ಕೋತಾ ಇದ್ದಾಳೆ. ಸಾರಿ ಸ್ಪೂನ್ ತೊಗೊಂಡೋಗ್ಬೇಕಾಗಿತ್ತು, ಹಂಗೆ ಹೋಗ್ಬಿಟ್ಟಿದ್ದೀನಿ ಗೈಸ್. ನಮ್ಮ ಜಿಮ್ಮು ಯಜಮಾನ್ರಿಗೆ ಹೋಗ್ತಾವ್ರೆ. ಜಿಮ್ಮು ಬಾಯ್ ಹೋಗ್ತಾ ಇದೆ. ಬೈ ಚಾನ್ಸ್ ಮಿಸ್ಟೇಕ್ ಆಗಿ ಹೇಳಿದೆ. ಬೈ ಚಾನ್ಸ್ ಮಿಸ್ಟೇಕ್ ಅಂತೆ. ಬೈ ಮಿಸ್ಟೇಕ್ ಹೇಳ್ಬಿಟ್ಟೆ, ತಪ್ಪಾಯಿತು ಗೈಸ್. ಬೆಳಗ್ಗೆಯಿಂದ ಸಂಜೆ ಆಗೋಯ್ತು ಗೈಸ್. ನಾವು ಯಜಮಾನ್ರು ಬಂದಾಗ ತೋರಿಸಿದ್ವಿ, ಇವಾಗ ಅವರು ತಿರ್ಗಾ ಜಿಮ್ಗೆ ಹೋಗೋವಾಗ ತೋರಿಸ್ತಾ ಇದ್ದೀನಿ. ಮೊಮೋಸ್ ಮಾಡ್ಕೊಡು.
ಚಿನಿ ಇನ್ನೊಂದು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು, ಇವಾಗ ಆಗಲ್ಲ. ಏನಮ್ಮ ಅವಾಗಿಂದ ಬೆಳಗ್ಗೆ ಆಗ್ಲೇನೇನೆ ನಾನು ಹೇಳಿದೆ ನೀನು ಮಾಡೋದನ್ನೆಲ್ಲ ಅಂತ. ಒಂದು ಉಂಡೆ ನಾನು ಹೆಲ್ಪ್ ಮಾಡಿದೆ, ಆ ಉಂಡೆನ ಹಂಗೆ ಇಟ್ಟಿದ್ಯಾ ಅಷ್ಟೇ ಹೊರತು ನೀನೊಂದು ನಯ ಪೈಸೆ ಹೆಲ್ಪ್ ಮಾಡಿಲ್ಲ. ನೀನೊಂದು ಸ್ವಲ್ಪ ಹೆಲ್ಪ್ ಮಾಡು, ಅದಾದಮೇಲೆ ನಾನು ಹೆಲ್ಪ್ ಮಾಡ್ತೀನಿ. ಗೈಸ್ ಇವಾಗ ವಾಕ್ ಟೈಮ್ ಆಗಿದೆ, ಸೊ ನಾನು ವಾಕಿಗೆ ಹೋಗ್ತಾ ಇದ್ದೀನಿ. ಭವಿಷ್ಯ ಮನೆಯಲ್ಲಿ ಏನೋ ಮಾಡ್ಕೊಂಡು ಕೂತಿದ್ದಾಳೆ. ನಮ್ಮ ಯಜಮಾನರು ಕರೆಕ್ಟಾಗಿ ಬರ್ತೀನಿ ಟೈಮಿಗೆ ಕರೆಕ್ಟಾಗಿ ಅಂತ ಹೇಳಿದ್ರು, ಸೊ ಅದಕ್ಕೋಸ್ಕರ ನಾನು ಟೈಮಿಗೆ ಕರೆಕ್ಟಾಗಿ ಇಳಿತಾ ಇದ್ದೀನಿ. ನಮ್ಮ ಯಜಮಾನರು ಇನ್ನೂ ಬಂದಿಲ್ಲ, ಇನ್ನೂ 1 ನಿಮಿಷದಲ್ಲಿ ಬರ್ತಾರೆ. ಮೀನ್ಸ್ ಒಟ್ಟು ಕರೆಕ್ಟಾಗಿ 3 ನಿಮಿಷ ಲೇಟಾಗಿ ಬಂದಿದ್ದಾರೆ. ಹಣ್ಣು ತೊಗೊಳಕ್ಕೆ ನಿಂತ್ಕೊಂಡಲ್ಲ, ಅದಕ್ಕೆ ಅಲ್ಲಿ ಇಲ್ಲಾಂದರೆ ಬಿಸ್ಕೆಟ್ ಹಾಕ್ಬಿಟ್ಟು ಹೋಗೋಣ ಅಂತ ಕರೆದ್ರೆ ಎಷ್ಟು ಚೆನ್ನಾಗಿ ಬರ್ತಾ ಇದೆ. ಇನ್ಯಾವುದೂ ಇಲ್ಲ, ಇದೊಂದೇ ಇರೋದು ನಾಯಿ. ದೀಪಕ್ಕೆ ಗೊತ್ತಾ ನಾವು ಬೇಸ ಮಗು ಎಷ್ಟು ಮುದ್ದಾಗಿದೆ. ನಾವು ವಾಕ್ ಶುರು ಮಾಡಿದ್ವಿ. ಇವತ್ತು ಹೊಸ ಜರ್ಕಿನೂ ಬೇರೆ ಜರ್ಕಿನ ಕೊಟ್ಟಿದ್ವಿ. ಸ್ವಲ್ಪ ಚೇಂಜಸ್ ಇರಲಿ. ತಾರಿ ಹೇಳಿದ್ಲು ಯಾವಾಗಲೂ ಬ್ಲ್ಯಾಕೇ ಇರ್ತದೆ, ಬ್ಲ್ಯಾಕಲ್ಲಿ ಸ್ವಲ್ಪ ಬ್ಲ್ಯಾಕೇನೆ, ಸ್ವಲ್ಪ ಕಲರ್ ಇದೆ, ಸ್ವಲ್ಪ ಕಲರ್. ನಾನು ಸ್ಟೂಡೆಂಟ್ ಕೊಟ್ಟಿದ್ದೆ, ನಾನು ಬರ್ತಡೇ ಆಯಿತು ಅದಕ್ಕೆ. ಇದು ನಮ್ಮ ಯಜಮಾನ್ರು ಕೊಟ್ಟಿದ್ದು, ಕೊಡಿಸಿದ್ದು. ಎಲ್ಲಿ ಅಂತಂದರೆ ಬಟ್ ಪಿಂಕ್ ನಂಗೆ ಸೂಟ್ ಆಗುತ್ತೆ ಗೈಸ್. ನಂಗೆ ಪಿಂಕ್ ತುಂಬ ಇಷ್ಟ ಆಗುತ್ತೆ ಹಾಕ್ಕೊಳ್ಳೋದಕ್ಕೆ. ಪಿಂಕು, ವೈಟು, ಯೆಲ್ಲೋ, ಚಲ್ಲೋ. ಇವಾಗ ಗೈಸ್ ವಾಕ್ ಆಯಿತು, ಇವಾಗ ಕಾಫಿ ಕುಡಿಯೋಕ್ಕೆ ಹೋಗ್ತಾ ಇದ್ದೀವಿ. ಹೋದ ಪುಟ್ಟ ಬಂದ ಪುಟ್ಟ ಅಷ್ಟೇ. ಬಾ ವಾಕ್ ಮಾಡು, ಕಾಫಿ ಕುಡಿ. ಬಾ ವಾಕ್ ಮಾಡು, ಕಾಫಿ ಕುಡಿ. ನೆನ್ನೆ ಎಲ್ಲ ಓಡಾಡಿ ಚಾಲ್ದ ಸಂಡೇ. ಎಲ್ಲಿಗೆ ಓಡಾಡಿದೆ ಮತ್ತಾಗಿ? ಅಲ್ಲಿ ಮೇಳಲ್ಲೆಲ್ಲ ಅದೇ ಹೊಟ್ಟೆಲಿ ಎಲ್ಲೋ ಸುತ್ತಾಡಿದೆ. ನನಗೆ ಅದೇ ಇಷ್ಟ. ಆಮೇಲೆ ಕಾಫಿ ಕುಡ್ದಲ್ವಾ? ಈಗೇನು ಕಾಫಿ ಕುಡಿಬೇಕು? ಪ್ಲೀಸ್ ಕುಡಿಬೇಕು, ಪ್ಲೀಸ್ ಕುಡಿಬೇಕು, ಇಲ್ಲಾಂದ್ರೆ ಜನ್ರೇಟರ್ ಆನ್ ಆಗಲ್ಲ. ಬನ್ನಿ ಪ್ಲೀಸ್. ಜನ್ರೇಟ್ರ್ ಏನೇನು ಆನ್ ಏನು ಆಗಬೇಕಾಗಿಲ್ಲ, ನಂದು ಆನ್ ಆಗಿದೆ. ಕಾಫಿ ಕುಡಿಯಲು ಬಂದಿದ್ದೇವೆ. ಥ್ಯಾಂಕ್ ಯು. ಕಾಫಿ. ನಮ್ಮ ಯಜಮಾನ್ರು ಅಲ್ಲಿ ದೂರ ಹೋಗಿ ಕುತ್ಕೊಂಡ್ಬಿಟ್ಟಿದ್ದಾರೆ. ತೊಳಿಪ ಒಂಚೂರು ಅಲ್ವಾ? ನಾನು ದಿನ ಕೇಳ್ತೀನಿ, ಆದರೆ ಚೂರು ತೊಗೊಳ್ಳಿ ಅಂತ. ಒಂದು ಸಿಪ್ ಕುಡಿತಾರೇನೋ ಅಂತ, ಆದರೆ ಕುಡಿಯಲ್ಲ ಅವರು. ಚೂರು ಕಾಫಿ ಚೆಲ್ಬಿಟ್ಟೆ ಗೈಸ್. ಎಷ್ಟು ಕಾಫಿ ಇದೆ? 15 15. ಅಲ್ಲಿ ಅನಾಗಾನ ಅದು ಹೆಸರು ಅಲ್ಲ, ಅನಾಗ ರೆಸ್ಟೋರೆಂಟು. ಏನಮ್ಮ ಮಾಡ್ತಾ ಇದ್ದೆ? ಬಾಗ್ಲು ಹಾಕ್ಬಿಡು, ಅಪ್ಪ ಬರ್ತಾ ಇದೆ. ಹೋಗ್ಸು, ಸ್ವಲ್ಪ ಸೌಂಡ್ ಕಮ್ಮಿ ಕೊಡಿ. ನಿಮ್ಗೊಂದು ಕ್ವಶನ್ ಕೇಳ್ತೀನಿ, ಉತ್ತರ ಹೇಳಿ ನೋಡೋಣ. ನೀವು ಯಾವಾಗ ಆ ಟವಲ್ನ ಉಂಡೆ ಕಟ್ಟಿ ಹಿಂದ್ಗಡೆ ಇಡೋದನ್ನ ಸ್ಟಾಪ್ ಮಾಡ್ತೀರಾ? ಕೈ ತೊಳ್ಕೊಂಡ ಚಿತ್ರ ಹಂಗೆ. ಕ್ವಶನ್ ಅದಲ್ಲ, ಬೇರೆ ಇದೆ. ಇದು ಯಾವ ಒಂದು ಹಣ್ಣನ್ನ ತರಕಾರಿ ಅಂತ ತಿಂತೀವಿ? ಟೊಮೊಟೊ. ಏನ್ರಿ ಇಷ್ಟು ಇಂಟೆಲಿಜೆಂಟ್ ನೀವು? ಟೊಮೊಟೊನಾ? ಟೊಮೊಟೊ.
ಗ್ರೇಟ್ ಗೈಸ್. ಆದರೆ ಟವಲ್ ಮಾತ್ರ ಈ ಥರ ಹಾಕೋದನ್ನ ಇನ್ನೂ ಅದೆಷ್ಟು ದಿನ ಕಂಟಿನ್ಯೂ ಇರುತ್ತೋ, 3 ದಿವಸದಿಂದ ಬಾಯ್ಬಿಟ್ಟು ಹೇಳ್ತಾ ಇದ್ದೀನಿ, ಎತ್ತಿಡಿ ಟವಲ್ ಏನಾದ್ರು ಯೂಸ್ ಮಾಡಿದ್ರೆ ಫೋಲ್ಡ್ ಮಾಡಿಟ್ಟು ಇಡಿ ಅಂತ. ಹಂಗೆ ಕಂಟಿನ್ಯೂ ಆಗ್ತಾಯಿದೆ. ಇವಾಗ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ ನಮ್ಮ ಯಜಮಾನ್ರಿಗೆ. ನುಗ್ಗೆಕಾಯಿ ಸಾಂಬಾರು ಗೈಸ್ ಇವತ್ತು ನಮ್ಮ ಮನೆಯಲ್ಲಿ ಮಧ್ಯಾಹ್ನ. ರಾತ್ರಿಗೂ ಅದೇನೇ, ಏಕೆಂದರೆ ಊಟ ಮಾಡೋದು ಜಾಸ್ತಿ ರಾತ್ರಿ ಹೊತ್ತು ನಮ್ಮ ಯಜಮಾನ್ರು ಮತ್ತು ಭವಿಷ್ಯ ಮಾತ್ರ. ನನ್ನದೇನು ಊಟದ್ದು ಯೋಚನೆ ಇಲ್ಲ. ಆ್ಯಂಡ್ ಗೈಸ್ ಇವತ್ತೆಲ್ಲ ನಾನು ಜಡೆ ಹಾಕ್ಕೊಂಡಿದ್ದೀನಿ, ಲೂಸಾಗಿ ಜಡೆ ಹಾಕ್ಕೊಂಡಿದ್ದೀನಿ, ಅದಕ್ಕೆ ತಲೆ ನೋಡಿಲ್ಲ. ಬಟ್ ಇವಾಗ ಒಂದು ಲೈಟಾಗೆ ತಲೆ ಇಲ್ಲಿ ಒತ್ತಿದ್ರೆ ಒಂಥರ ನೋವ್ತಾ ಇದೆ. ಸೊ ಜಡೆ ಬಿಚ್ಚಿಬಿಡ್ತೀನಿ ಇವಾಗ. ಇವತ್ತಿನ ವ್ಲಾಗ್ನ ನಾನು ಅಷ್ಟೊಂದು ಏನು ಮಾಡಲಿಲ್ಲ ಗೈಸ್, ಏಕೆಂದರೆ ಇದು ಏನಾಯಿತು, ನಿನ್ನೆ ಬ್ಲಾಗ್ ಒಂದು ಸ್ವಲ್ಪ ಎಡಿಟಿಂಗ್ ಲೆಂತಿ ಇತ್ತು. ಸೊ ಅದಕ್ಕೋಸ್ಕರ ನಾನು ನಿದ್ದೆ ಒಂದು 3:30 ಆಗಿತ್ತು ಗೈಸ್, ಮಧ್ಯರಾತ್ರಿ. ಅಲ್ಲಿ ತನಕ ಮಾಡ್ತಾನೆ ಇದ್ದೆ ಎಡಿಟಿಂಗು. ಏನಾಗುತ್ತೆ, ಎಡಿಟಿಂಗ್ ಮಾಡೋದಕ್ಕೆ ಒಂದು 2 hours ಆಗುತ್ತೆ ಗೈಸ್ ಅಷ್ಟೇ, ಆಯಿತಾ. ಅದಾದಮೇಲೆ ಅದು ಡೌನ್ಲೋಡ್ಗೆ ಇಡಬೇಕು. ಫಸ್ಟು ಡೌನ್ಲೋಡ್ ಆದಮೇಲೆ ತಿರ್ಗಿ ಅಪ್ಲೋಡ್ಗೆ ಇಡಬೇಕು. ಸೊ ಅದರಲ್ಲಿ ಟೈಮ್ ಆಗೋಗುತ್ತೆ. ಒಂದು 3:30 ಆಗಿತ್ತು. ಅದಾಗೋ ಅಷ್ಟರಲ್ಲಿ ಸೀನಿ ನನಗೆ ಕೋಲ್ಡ್ ಆದಂಗೆ ಮೂಗೆಲ್ಲ ಕಟ್ಟಿಬಿಟ್ಟಿದೆ, ತಲೆ ನೋವ್ತಿದೆ. ನಿದ್ದೆ ಮಾಡಿದ್ರೆ ಹೋಗಿ 3:30 ಆದಾದ್ಮೇಲೆ ನಿದ್ದೆನೂ ಬರ್ತಾಯಿಲ್ಲ. ಒಂಥರ ತಲೆ ಎಲ್ಲ ಹಿಂಗೆ ಅಣ್ಣಣ ಅನಿಸ್ತಾ ಇದೆ, ಹೆಂಗೆಂಗೋ ಅನ್ನಿಸ್ಬಿಡ್ತಾಯಿತ್ತು. ಅದಕ್ಕೇನೆ ಇವತ್ತೊಂದು ಸ್ವಲ್ಪ ಮೊಬೈಲ್ ಜಾಸ್ತಿ ಯೂಸ್ ಮಾಡ್ತೀರಾ, ರಿಲ್ಯಾಕ್ಸ್ ಮಾಡೋಣ ಅಂತ ಜಾಸ್ತಿ ಯೂಸ್ ಮಾಡಲಿಲ್ಲ. ಆದರೆ ಡೈಲಿ ಬ್ಲಾಗ್ ಮಾಡ್ತೀನಿ ನಾನು. ಸೊ ಮಿಸ್ ಮಾಡೋದಕ್ಕೆ ಚಾನ್ಸೇ ಇಲ್ಲ ಅಂತ ಹೇಳಿಬಿಟ್ಟು ಡೈಲಿ ಬ್ಲಾಗ್ ಕಂಟಿನ್ಯೂ ಮಾಡಿದೆ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಗಾಯ್ಸ್. ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ನೋಡಿ. ಥ್ಯಾಂಕ್ ಯು so much for watching our vlog. Until next time, take care. Bye bye. See you. Bye bye guys.